ಕೃಷಿ ಕ್ಷೇತ್ರವನ್ನ ನಂಬಿ ಬದುಕು ಕಟ್ಟಿಕೊಂಡಿರುವ ಲಕ್ಷಾಂತರ ಕುಟುಂಬಗಳು ನಮ್ಮಲ್ಲಿವೆ. ಇವರ ಬದುಕು ಸುಲಭದ್ದಲ್ಲ. ನಿಸರ್ಗವನ್ನೇ ನಂಬಿ ನಡೆಯುವ ಉದ್ಯಮವಾಗಿರುವ ಕೃಷಿಯು ಸಾಕಷ್ಟು ಅಡೆತಡೆಗಳನ್ನ ಹೊಂದಿದೆ. ಮಳೆ ಹೆಚ್ಚಾದರೂ ಕಷ್ಟ, ಕಡಿಮೆಯಾದರೂ ಕಷ್ಟ. ಪ್ರಕೃತಿಯ ಮುನಿಸನ್ನ ತಡೆದುಕೊಳ್ಳುವ ಶಕ್ತಿ ಕೃಷಿ ಕ್ಷೇತ್ರಕ್ಕಿಲ್ಲ. ಇಂತಹ ಸಂದರ್ಭಗಳಲ್ಲಿ ಸಂಕಷ್ಟದಲ್ಲಿ ಸಿಲುಕುವ ರೈತರನ್ನ ಕಾಪಾಡಲೆಂದು ಆಪತ್ಬಾಂಧವನಂತಿರುವ ಸರ್ಕಾರದ ವತಿಯಿಂದ ನೀಡಲಾಗುವ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಡಿಯಲ್ಲಿ ನಮ್ಮ ರಾಜ್ಯ ಸಾಧಿಸಿರುವ ಸಾಧನೆಯನ್ನ ಹಾಗೂ ಕೃಷಿ ವಿಮೆ ಅಥವಾ ಕ್ರಾಪ್ ಇನ್ಶೂರೆನ್ಸ್ ಬಗ್ಗೆ ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ತಿಳಿಸುವ ಹಾಗೂ ತಲುಪಿಸುವ ಪ್ರಯತ್ನ ಮಾಡೋಣ. ನಾನು ಬರೋದಕ್ಕಿಂತ ಮೊದಲು ನಾನು ನೋಡಿದಾಗ 2-3 ವರ್ಷ 15-16 ಲಕ್ಷ ಇನ್ಶೂರೆನ್ಸ್ ರಿಜಿಸ್ಟ್ರೇಷನ್ ಆಗ್ತಿತ್ತು. ಇವತ್ತು 27-28 ಲಕ್ಷ ಆಗ್ತಾ ಇದೆ. ನಾವು ನಿಮಗೂ ಎಲ್ರಿಗೂ ಸದನದಲ್ಲಿ ನಾನು ಅನೇಕ ಬಾರಿ ರಿಕ್ವೆಸ್ಟ್ ಮಾಡಿದ್ದೀನಿ, ಇಂಥ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಸಹಾಯ ಆಗುತ್ತೆ. 2% ಅಷ್ಟೇ ರೈತರು ಕಟ್ಟೋದು, 98% ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕಟ್ತೀವಿ. ಇನ್ಶೂರೆನ್ಸ್ಗೆ ಹೆಚ್ಚು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ನೀವು ಮನ ಒಲಿಸಬೇಕು ರೈತರನ್ನ. ಸೊ ಆ ಒಂದು ರೀತಿನಲ್ಲಿ ಅನುಕೂಲ ಆಗಿದೆ. ಬೆಳೆ ವಿಮೆ ಪರಿಹಾರ ವಿತರಣೆಯಲ್ಲಿ ಕರ್ನಾಟಕ ಅಗ್ರಗಣ್ಯ. ಸಂಪೂರ್ಣ ಭಾರತಕ್ಕೆ ಮಾದರಿ ಎನಿಸಿದೆ ನಮ್ಮ ಕೃಷಿ ಇಲಾಖೆ. ಕೃಷಿಯ ಮೂಲ ಕಸುಬಾಗಿರುವ ಕರ್ನಾಟಕದಲ್ಲಿ ರೈತರ ಸಂಕಷ್ಟಗಳಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಾ ಬೆಳೆ ವಿಮೆ ಸಂಪೂರ್ಣ ಅನುಷ್ಠಾನದಲ್ಲಿ ದೇಶದಲ್ಲಿಯೇ ಅಗ್ರಗಣ್ಯ ಸ್ಥಾನ ಪಡೆದಿರುವುದು ನಮ್ಮ ಕರ್ನಾಟಕ. ಈ ಸಾಧನೆಯು ನಮ್ಮ ಕೃಷಿ ಇಲಾಖೆಯ ದಿಟ್ಟ ಕಾರ್ಯಕ್ಷಮತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಬೆಳೆ ವಿಮೆ ಬಗ್ಗೆ ನಾನು ಕೆಲವೊಂದು ಮಾಹಿತಿಯನ್ನ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಪ್ರಕೃತಿ ವಿಕೋಪದಿಂದ ಇದರ ಬರಗಾಲ ಇರುತ್ತೆ ಅಥವಾ ಯಥೇಚ್ಛವಾಗಿ ಮಳೆ ಬಂದು ಬೆಳೆ ನಷ್ಟವಾಗ್ತಿರೋದು ಕಂಡು ಬರ್ತಾ ಇದೆ. ಸೊ ಆದ್ರಿಂದ ಬೆಳೆ ವಿಮೆ ಮಾಡಿಸೋದು ರೈತರಿಗೆ ತುಂಬಾ ಮುಖ್ಯವಾಗಿರುತ್ತೆ. ಯಾಕೆಂದ್ರೆ ಅವ್ರದ್ದು ಆದಾಯದಲ್ಲಿ ಒಂದು ಸ್ಥಿರತೆ ಕಂಡುಕೊಳ್ಳಕ್ಕೆ, ಅವರಿಗೆ ಸಂರಕ್ಷಣೆ ಮಾಡ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ಇದನ್ನ ನಮ್ಮ ರಾಜ್ಯ ಸರ್ಕಾರದಲ್ಲಿ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಅನುಷ್ಠಾನ ಮಾಡ್ತಿದೀವಿ. ಈ ಒಂದು ಮುಂಗಾರು ಹಂಗಾಮಿನಲ್ಲಿ 2025 ಮುಂಗಾರು ಹಂಗಾಮಿನಲ್ಲಿ ಆಲ್ರೆಡಿ 21 ಲಕ್ಷ ಜನ ಬೆಳೆ ವಿಮೆಯಲ್ಲಿ ನೋಂದಾಯಿಸಿದ್ದಾರೆ. ಅದರಲ್ಲಿ ಇವಾಗ ನೀವು ನೋಡ್ತಿದ್ದಾಗೆ ಯಥೇಚ್ಛವಾಗಿ ಮಳೆ ಬಂದು ಕೆಲವೊಂದು ಕಡೆ ಬಿತ್ತನೆ ಮಾಡಕ್ಕಾಗದೆ ಸಂದರ್ಭ ಇದೆ. ಆ ಒಂದು ಸಂದರ್ಭದಲ್ಲಿ ಬಿತ್ತನೆ ಮಾಡಕ್ಕಾಗದಿಲ್ಲದ ಸಂದರ್ಭದಿಂದ ಹಿಡ್ಕೊಂಡು ಕಟಾವು ಮಾಡಿದಾಗ ಬೆಳೆ ಏನು ಕಡಿಮೆ ಬರುತ್ತೆ ಅಲ್ಲಿವರೆಗೂ ಬೆಳೆ ವಿಮೆ ಅಡಿ ಬೇರೆ ಬೇರೆ ಹಂತದಲ್ಲಿ ವಿಮೆ ಪಡ್ಕೊಳ್ಳಕ್ಕೆ ಅವಕಾಶ ಇರುತ್ತೆ. ಈಗ ಕೆಲವೊಂದು ಜಿಲ್ಲೆಗಳಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಶೇಂಗಾ ಬಿತ್ತನೆ ಆಗೇ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕಿನಲ್ಲಿ ನಾವು ಒಟ್ಟಾರೆಯಾಗಿ 28 ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಪ್ರಿವೆಂಟೆಡ್ ಸೋಯಿಂಗ್ ರಿಸ್ಕ್ ಅಂತ ಇನ್ವೋಕ್ ಮಾಡಿದೀವಿ. ಟೋಟಲ್ ಆಗಿ 25% ಅಷ್ಟು ಬೆಳೆ ವಿಮೆ ಪಾವತಿಯಾಗಿ, ಅದೇ ರೀತಿಯಾಗಿ ಚಿತ್ರದುರ್ಗದಲ್ಲೂ ಕೂಡ ಶೇಂಗಾ ಮತ್ತು ಗ್ರೌಂಡ್ ನಟ್ ನ 62 ವಿಮಾ ಘಟಕಗಳಲ್ಲಿ, ವಿಮಾ ಘಟಕ ಅಂದ್ರೆ ಒಂದು ಗ್ರಾಮ ಪಂಚಾಯಿತಿ. ಹಾಗೆ ಮಿಡ್ ಸೀಸನ್ ಅಡ್ವಾನ್ಸಿಟಿ ಅಂದ್ರೆ ಬೆಳೆ ಮಧ್ಯ ಸ್ಥಿತಿಯಲ್ಲಿದ್ದಾಗ ಏನಾದ್ರೂ ಹಾನಿ ಆದ್ರೆ ಅದನ್ನು ನಾವು ಕೆಲವೊಂದು ಜಿಲ್ಲೆಗಳಲ್ಲಿ ಅಂದ್ರೆ ಬೆಳಗಾವಿನಲ್ಲಿ ಸೋಯಾಬೀನ್ ಏನು ಲಾಸ್ ಆಗಿದೆ ಅದಕ್ಕೆ ನಾವು ಸುಮಾರು 41 ವಿಮಾ ಘಟಕಗಳಲ್ಲಿ ನಾವು ಸರ್ಕಾರಿ ಆದೇಶ ಹೊರಡಿಸಿದೀವಿ. ಹಾಗೆ ವಿಜಯಪುರದಲ್ಲಿ ಹತ್ತಿ ಬೆಳೆಯಲ್ಲಿ ನಾವು 17 ವಿಮಾ ಘಟಕಗಳಲ್ಲಿ ಮಿಡ್ ಸೀಸನ್ ಅಡ್ವಾನ್ಸಿಟಿ ಅಂದ್ರೆ 25% ಏನು ಹಂತದಲ್ಲೇ ಕೊಡುವಂತಕ್ಕಂತ ಒಂದು ಅವಕಾಶವನ್ನ ಕಲ್ಪಿಸಿದೀವಿ. ಈ ಎಲ್ಲ ಕಾರಣಗಳಿಂದ ರೈತರು ಬೆಳೆ ವಿಮೆ ಮಾಡಿಸ್ಕೊಳ್ಳೋದು ಅತಿ ಮುಖ್ಯವಾಗಿರುತ್ತದೆ. ನಾನು ರೈತರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದಿಷ್ಟೇ, ಬೆಳೆ ನಷ್ಟ ಆಗೋಕ್ ಮುಂಚೆನೆ ಬೆಳೆ ವಿಮೆಯನ್ನು ಮಾಡಿಸ್ಬೇಕು. ಹಾಗೂ ಏನು ಕೊನೆಯ ದಿನಾಂಕ ಒಂದು ಅಂತ ಇರುತ್ತೆ, ಎಲ್ಲ ಹಂಗಾಮಿನಲ್ಲಿ ಬೆಳೆವಾರು ಜಿಲ್ಲಾವಾರು ಒಂದು ಕೊನೆಯ ದಿನಾಂಕ ಅಂತ ಇರುತ್ತೆ ನೋಂದಣಿ ಮಾಡ್ಕೊಳ್ಳಕ್ಕೆ. ಆ ಕೊನೆಯ ದಿನಾಂಕದ ಒಳಗೆ ನಾವು ಅಧಿಸೂಚನೆ ಹೊರಡಿಸಿದ ತಕ್ಷಣ ಎಲ್ಲ ನೋಂದಣಿ ಮಾಡ್ಕೊಂಡ್ರೆ ತಮ್ಮ ಆರ್ಥಿಕ ಭದ್ರತೆಯನ್ನ ಕಾಪಾಡ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ಆದ್ರಿಂದ ನಾನು ಎಲ್ಲ ರೈತ ಬಾಂಧವರಲ್ಲಿ ಬೆಳೆ ವಿಮೆ ಅಡಿ ಆದಷ್ಟು ಮುಂಚಿತವಾಗಿನೇ ನೋಂದಣಿ ಮಾಡ್ಕೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. 2023-24 ಸಾಲಿನಲ್ಲಿ ಕರ್ನಾಟಕದಲ್ಲಿ 25,03,213 ಬೆಳೆ ವಿಮೆಗೆ ಅರ್ಜಿಗಳು ಸ್ವೀಕೃತಗೊಂಡಿದ್ದು 18,72,71 ರೈತರ ಅರ್ಜಿಗಳನ್ನ ಇತ್ಯರ್ಥಪಡಿಸಲಾಗಿದೆ. ಇನ್ನು 2024-25 ಸಾಲಿನಲ್ಲಿ ಕರ್ನಾಟಕದಲ್ಲಿ ಒಟ್ಟು 27,04,166 ರೈತರು ಬೆಳೆ ವಿಮೆ ಪರಿಹಾರಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ದು, ಇದರಲ್ಲಿ 11,06,756 ರೈತರಿಗೆ ವಿಮಾ ಪರಿಹಾರವನ್ನ ನೀಡಲಾಗಿದೆ. ಈ ಮೂಲಕ ರೈತರನ್ನ ಸಲಹುವುದರಲ್ಲಿ ಸಂಪೂರ್ಣ ದೇಶದಲ್ಲಿ ಕರ್ನಾಟಕ ನಂಬರ್ 1 ಎನಿಸಿದೆ. ಪ್ರತಿ ವರ್ಷ ನಾವು ಹಿಂಗಾರು ಮತ್ತು ಮುಂಗಾರಿಗೆ ಸುಮಾರು 10 ವರ್ಷದಿಂದ ನಾವು ಇನ್ಶೂರೆನ್ಸ್ ತಗೊಂತಾ ಬಂದಿವಿ. ಈ ಇನ್ಶೂರೆನ್ಸ್ ತಗೊಳ್ಳೋದ್ರಿಂದ ಏನಾಯ್ತಪ್ಪ ಅಂದ್ರೆ ನಮ್ಮ ರೈತರಿಗೆ ಆರ್ಥಿಕವಾಗಿ ಸದೃಢ ಆಗ್ಯಾವ.
ಆರ್ಥಿಕವಾಗಿ ಯಾವುದೇ ರೀತಿ ತೊಂದರೆ ಅತಿ ಹೆಚ್ಚಾಗಿ ಅಥವಾ ಕಡಿಮೆ ಆದಾಗೂ ನಮ್ಗೆ ಈ ಕಿಸಾನ್ ಪ್ರಧಾನಮಂತ್ರಿ ಈ ಫಸಲ್ ಯೋಜನೆಯಿಂದ ತುಂಬಾ ಲಾಭ ಆಗಿದೆ. ಒಟ್ಟಾರೆಯಾಗಿ ಇಲ್ಲಿಂದ ಸುಮಾರು ಒಂದು 7-8 ವರ್ಷದಲ್ಲಿ ಸುಮಾರು ನಾನು 7 ರಿಂದ 8 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಪಡೆದಿರ್ತೀನಿ ಈ ಯೋಜನೆಯಿಂದ. ಇದರಿಂದ ತುಂಬಾ ಅನುಕೂಲ ಆಗಿದೆ. ಆದ್ರಿಂದ ಇನ್ನು ನಮ್ಮ ರೈತರಲ್ಲಿ ಇದರ ಜಾಗೃತಿ ಹೆಚ್ಚೆಚ್ಚಾಗಿ ಮೂಡಬೇಕು. ಇದರಿಂದ ಎಲ್ಲರೂ ಅನುಕೂಲತೆಯನ್ನು ಪಡೆದುಕೊಳ್ಬೇಕಂತಂದು ನಾನು ಎಲ್ಲಾ ರೈತರಿಗೆ ನಮ್ಮ ರೈತರ ಪರವಾಗಿ ಇನ್ಶೂರೆನ್ಸ್ಗೆ ಕಡಿಮೆ ಹಣ ಅಂದ್ರೆ ಒಂದು ಹೆಕ್ಟರ್ಗೆ 400 ರಿಂದ 500 ರೂಪಾಯಿ ಇರುತ್ತೆ ಅಷ್ಟೇ. ಆದ್ರೆ ನಾವು ಇದರಿಂದ ಒಳ್ಳೆ ಜಾಸ್ತಿ ಹಣವನ್ನು ನಾವು ಪಡಿಕೊಳ್ತೀವಿ. ಇದರಿಂದ ನಮ್ಮೆಲ್ಲರಿಗೂ ತುಂಬಾ ಅನುಕೂಲ ಆಗೈತೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಒಳ್ಳೆ ಯೋಜನೆ ಆಗೈತಿ. ಒಬ್ಬ ರೈತರು ಬರೀ ನಾವು ಏನಿಲ್ಲ ಒಂದು 10 ಜನ ಇದೀವಿ. ಇಂತ 10 ಜನ 100 ಜನಕ್ಕೆ ಹೇಳ್ರಿ. ಯಾಕಂದ್ರೆ ನಮ್ಮ ಜನರಿಗೆ ಬೆಳೆ ಮೇಲೆ ತುಂಬಕಂದ್ರೆ ಒಂದ್ ಸ್ವಲ್ಪ ಕಷ್ಟ ಇರುತ್ತೆ. ಆ ಕಷ್ಟ ನಾವು ಸಹಿಸಿಕೊಂಡು ಎಲ್ಲರೂ ತುಂಬಂತ ಪ್ರಯತ್ನ ಮಾಡೋಣ. ದಯವಿಟ್ಟು ಆ ರೈತರು ಎಲ್ಲರೂ ನಾನು ಹೆಂಗ ಒಳ್ಳೆ ರೀತಿ ಬಳಕೆ ಮಾಡೀನಿ ಎಲ್ಲ ರೈತರು ಬಳಕೆ ಮಾಡಿಕಿಲ್ಲ ಅಂತ ನಾನು ನಮ್ದು ಅಭಿಲಾಷೆ. ನಮಸ್ತೆ. ರೈತರ ಹತ್ತಿರ ಹಣ ಇಲ್ದಂಗೆ ಐತೆ. ಹಸಿರ ಗುದ್ದ ಎಲ್ಲ ಸಂಪೂರ್ಣ ಮಳೆಯಿಂದ ಹಾಳಾಗೋಗ್ಯಾವ. ಈಗ ರೈತರ ಹತ್ತಿರ ದುಡ್ಡಿಲ್ಲದ ಸಮಯದಾಗ ಲಾಸ್ಟ್ ಇಯರ್ದ ಇನ್ಶೂರೆನ್ಸ್ 2ನೇ ಕಂತು ಏನದ ಸರಿಯಾದ ಸಕಾಲ ಸಮಯಕ್ಕೆ ರೈತರಿಗೆ ಬಂದು ದುಡ್ಡು ಜಮಾ ಆಗ್ಯಾವ. ಅದಕ್ಕಾಗಿ ನಾವು ನಮ್ಮ ಎಲ್ಲ ರೈತ ಬೀಜ ಬೆಳೆಗಾರರ ಸಂಘದ ವತಿಯಿಂದ ಜಿಲ್ಲಾ ರೈತರ ವತಿಯಿಂದ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಹಾಗೂ ಕೃಷಿ ಸಚಿವರಿಗೆ ನಾವು ರೈತರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ಸಕಾಲಕ್ಕೆ ನಮಗೆಲ್ಲ ದುಡ್ಡು ಬಂದದ. ಭಾಳ ಈ ಒಂದು ಕ್ರೂಷಿಯಲ್ ಟೈಮ್ ಇತ್ತು. ಕೃಷಿ ಸಚಿವರ ಸಾರಥ್ಯದಲ್ಲಿ ಕರ್ನಾಟಕದ ಸಾಧನೆ. ಬೆಳೆ ವಿಮೆ ಮೊತ್ತ ಪರಿಹಾರದಲ್ಲಿ ಕಲಬುರಗಿ ರಾಜ್ಯಕ್ಕೆ ನಂಬರ್ 1. ರೈತರಿಗೆ ಬೆಳೆ ವಿಮೆ ಪರಿಹಾರಗಳನ್ನ ದೊರಕಿಸಿಕೊಡುವುದರಲ್ಲಿ ಕರ್ನಾಟಕ ಅಗ್ರಗಣ್ಯ ಸ್ಥಾನವನ್ನ ಪಡೆದಿದೆ. ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಬಿಸಿಲು ನಾಡು ಕಲಬುರಗಿ ಜಿಲ್ಲೆಯಲ್ಲಿ ಸಂಪೂರ್ಣ ರಾಜ್ಯದಲ್ಲಿಯೇ ಅತಿ ಹೆಚ್ಚು ರೈತರಿಗೆ ಬೆಳೆ ವಿಮೆ ಪರಿಹಾರವನ್ನ ಒದಗಿಸಲಾಗಿದೆ. 2024-25ನೇ ಸಾಲಿನಲ್ಲಿ 2,08,306 ರೈತರಿಂದ ಬೆಳೆ ವಿಮೆಗೆ ಅರ್ಜಿ ಪ್ರಸ್ತಾವನೆಯಾಗಿದ್ದು 2,02,291 ಅರ್ಜಿಗಳನ್ನ ಇತ್ಯರ್ಥಪಡಿಸಲಾಗಿದೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 2025-26ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಒಟ್ಟಾರೆಯಾಗಿ 3,09,52 ರೈತ ಬಾಂಧವರು ಬೆಳೆ ವಿಮೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಯೋಜನೆಯ ಬೆಳೆ ವಿಮೆ ನೋಂದಣಿ ಮಾಡಿದ್ದಾರೆ. ಅವರೆಲ್ಲ ನಮ್ಮ ರೈತ ಬಾಂಧವರು ಸೇರಿಸಿ 36 ಕೋಟಿ 34 ಲಕ್ಷ ರೂಪಾಯಿ ಏನದಲ್ಲ ಅವರು ತಮ್ಮ ರೈತರ ವಂತಿಕೆ ಏನದಲ್ಲ ಪ್ರೀಮಿಯಂ ಅನ್ನು ಪಾವತಿಸಿದ್ದಾರೆ. ಇದರ ಒಂದು ಉಪಯೋಗ ಅಂದರೆ ಈಗ ತಾವು ನೋಡ್ತಾ ಇದ್ರಿ, ಯಾವಾಗ ಅತಿವೃಷ್ಟಿ ಬರ್ತದೆ ಯಾವಾಗ ಅನಾವೃಷ್ಟಿ ಬರ್ತದೆ ನಮಗೆಲ್ಲ ಗೊತ್ತಿರಲ್ಲ. ಈ ವರ್ಷ ತಾವೆಲ್ಲ ನೋಡ್ತಾ ಇದ್ರಿ, ಅತಿ ಹೆಚ್ಚು ಮಳೆಯಿಂದ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ಹಾನಿ ಕಂಡಿದೆ. ನಾವು ಆಲ್ರೆಡಿ 2,97,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿದೆ ಅಂತ ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಮಾಡಿದ್ದೀವಿ. ಈಗ ಆಲ್ರೆಡಿ ನಾವು ತೊಗರಿ, ಹತ್ತಿ, ಟೊಮ್ಯಾಟೊ, ಸೂರ್ಯಕಾಂತಿ, ಅರಿಶಿಣ ಈ ಬೆಳೆಗಳಲ್ಲಿ ಏನದಲ್ಲ ನಾವು ಮಧ್ಯಂತರ ಪರಿಹಾರ ಕೊಡಬೇಕಂತ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಜರುಗಿಸಿ ಅದರ ಜೊತೆಗೆ ನಾವು ಉದ್ದು, ಹೆಸರು, ಸೋಯಾಬೀನ್ ಬೆಳೆದಂಥ ರೈತ ಬಾಂಧವರು ಯಾರು ಅವರಿಗೆ ಬೆಳೆ ಹಾನಿ ಆಗಿದೆ, ಯಾರು ದೂರನ್ನು ಕೊಟ್ಟಿದ್ದಾರೆ ಅವರಿಗೆ ಲೋಕಲೈಸ್ ಕೆಲಾಮಿಟಿಯಲ್ಲಿ ನಾವು ಪರಿಹಾರನ ಕೊಡ್ತಾ ಇದ್ದೀವಿ. ಈ ಎಲ್ಲ ಪರಿಹಾರ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಅಂದಾಜು 250 ಕೋಟಿಗೆ ಸಮೀಪ ನಮ್ಮ ಏನದಲ್ಲ ಬೆಳೆ ವಿಮೆ ಪರಿಹಾರ 2025-26ನೇ ಸಾಲಿಂದ ಇನ್ನೂ ಬೆಳೆ ಕಟಾವು ಆಗಿಲ್ಲ ಅಂದ್ರೆ ಸಹಿತ ರೈತ ಬಾಂಧವರಿಗೆ ನಾವು ಮಧ್ಯಂತರ ಪರಿಹಾರ ಮತ್ತು ಲೋಕಲೈಸ್ ಕೆಲಾಮಿಟಿಯಲ್ಲಿ ಕೊಡ್ತಾ ಇದ್ದೀವಿ. ತಾವು ನೋಡ್ಬೋದು ಇದೆಲ್ಲ ರೈತ ಬಾಂಧವರಿಗೆ ಬಹಳಷ್ಟು ಅನುಕೂಲ ಆಗಿದೆ. ಇದರ ಅನುಕೂಲ ಏನದಲ್ಲ ರೈತ ಬಾಂಧವರು ಪಡ್ಕೋಬೇಕು ಅಂತ ನಾ ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. 2024ರ ಖಾರಿಫ್ ಹಾಗೂ 2023-24ನೇ ಸಾಲಿನ ರಬಿ ಬೆಳೆಗಳಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಿರುವ ದೊಡ್ಡ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಅಗ್ರಸ್ಥಾನ ಪಡೆದಿರುವುದು ಮಾತ್ರವಲ್ಲದೆ ಪ್ರಶಂಸಾ ಪತ್ರವನ್ನ ಗಳಿಸಿರುವುದು ನಮ್ಮ ರಾಜ್ಯದ ಕೃಷಿ ಇಲಾಖೆಯ ಸಾಧನೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಬಹಳ ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಿದ್ವಿ. 23-24 ಮುಂಗಾರಿನಲ್ಲಿ ಸುಮಾರು ನಮಗೆ 1,16,000 ಜನ ನಮಗೆ ಬೆಳೆ ವಿಮೆ ಕಟ್ಟಿದ್ರು. ಅದರಲ್ಲಿ ಒಂದು 85,000 ಜನಕ್ಕೆ 91 ಕೋಟಿ ರೂಪಾಯಿಗಳನ್ನ ರೈತರ ಖಾತೆಗೆ ಜಮಾ ಮಾಡಿದ್ವಿ. ಅದೇ ರೀತಿ 24-25ರಲ್ಲಿ 1,10,000 ಜನ ಕಟ್ಟಿದ್ರು. ಅದರಲ್ಲಿ 32,000 ಜನ ರೈತರಿಗೆ 46 ಕೋಟಿ ರೂಪಾಯಿ ಬೇರೆ ಬೇರೆ ಬೆಳೆಗಳಿಗೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಬೆಳೆ ವಿಮೆ ರೈತರಿಗೆ ಜಮಾ ಆಗಿದೆ. ಇದರಿಂದ ರೈತರಿಗೆ ವಿಶೇಷವಾಗಿ ಅತಿವೃಷ್ಟಿ, ಅನಾವೃಷ್ಟಿ ಕಾಲದಲ್ಲಿ ರೈತರಿಗೆ ಬಹಳ ಅನುಕೂಲ ಆಗ್ತಿದೆ. ಈ ವರ್ಷದಲ್ಲೂ ಸಹ ನಮ್ಮ ಜಿಲ್ಲೆಯಲ್ಲಿ ಸುಮಾರು 60,000 ಜನ ಈಗ ಆಲ್ರೆಡಿ ಈ ಒಂದು ಯೋಜನೆ ವ್ಯಾಪ್ತಿಯಲ್ಲಿ ಬಂದಿದ್ದಾರೆ. ಈ ಯೋಜನೆಯು ರೈತರಿಗೆ ತುಂಬಾ ಅನುಕೂಲಕರವಾಗಿದೆ. ಹೆಚ್ಚು ಮಳೆ ಅಥವಾ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಆದಂಥ ಸಮಯದಲ್ಲಿ ರೈತರಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ನಮ್ಮ ಜಿಲ್ಲೆಯಲ್ಲಿ 2019ರಿಂದ 2024ರವರೆಗೆ ಒಟ್ಟು 4,78,123 ಜನ ರೈತರಿಗೆ 476.53 ಕೋಟಿಗಳಷ್ಟು ರೈತರಿಗೆ ಮೊತ್ತ ಜಮಾ ಆಗಿರುತ್ತದೆ. ಇದರಿಂದ ರೈತರು ತುಂಬಾ ಈ ಯೋಜನೆ ಬಗ್ಗೆ ತುಂಬಾ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
ಅದಲ್ಲದೆ ಈ ವರ್ಷದ ಸಹಿತ 99,000 ರೈತರು ಈ ಮುಂಗಾರು ಹಂಗಾಮದಲ್ಲಿ ನೋಂದಣಿಯನ್ನು ಮಾಡಿಕೊಂಡಿರ್ತಾರೆ. ಹಾಗಾಗಿ ಇದೊಂದು ಒಳ್ಳೆ ಯೋಜನೆ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಕೃಷಿ ಸಚಿವರ ಬದ್ಧತೆ, ಕೃಷಿ ಇಲಾಖೆಯ ಸಮರ್ಥ ಕಾರ್ಯಕ್ಷಮತೆಯ ಫಲವಾಗಿ ನಮ್ಮ ನಾಡಿನ ರೈತರಿಗೆ ಸಕಾಲಕ್ಕೆ ಬೆಳೆ ವಿಮೆ ದೊರಕುವುದು ಮಾತ್ರವಲ್ಲದೆ ಇಡೀ ದೇಶವೇ ತಿರುಗಿ ನೋಡುವಂತಹ ಸ್ಥಾನದಲ್ಲಿ ನಾವಿದ್ದೇವೆ. ಕೃಷಿ ಇಲಾಖೆಯ ಈ ಸಾಧನೆಯು ಪಾರದರ್ಶಕ ಆಡಳಿತಕ್ಕೆ ಹಿಡಿದ ಕೈಗನ್ನಡಿ ಎಂದು ಹೇಳಿದ್ರು ತಪ್ಪಾಗಲಾರದು.